Hi friends, welcome to Living a Rainbow. This is your Shreni Bibu from Coorg. ಎಲ್ಲರೂ ಹೇಗಿದ್ದೀರಾ? ನಾವು ವೆಕೇಷನ್ ಟೈಮ್ ಅಲ್ವಾ, ಹಾಗಾಗಿ ಒಂದು ಹೌಸ್ ಬೋಟ್ ಬುಕ್ ಮಾಡಿದ್ವಿ ಕೇರಳದ ಕಾಸರಗೋಡು ಪಕ್ಕ ಇರೋ ನೀಲೇಶ್ವರಂ ಅನ್ನೋ ಒಂದು ಪ್ಲೇಸಲ್ಲಿ. ನೈಟ್ ಫುಲ್ ಅಲ್ಲೇ ನಾವು ಸ್ಟೇ ಮಾಡಿದ್ವಿ. ಮತ್ತು ನಾವು ಕೊಡಗಿಂದ ಒಂದು 3.5 hours ಇದೆ ಜರ್ನಿ ಅಲ್ಲಿಗೆ. ನಾವೊಂದು 5ಗೆಲ್ಲ ರೀಚ್ ಆದ್ವಿ ಫ್ರೆಂಡ್ಸ್. 5ಗೆ ರೀಚ್ ಆಗಿ ಎಂಟ್ರಾದ್ಮೇಲೆ ಅಲ್ಲಿಂದ ಒಂದು 1 hour ನಮ್ಮನ್ನ ಅಲ್ಲಿ ನೀರಲ್ಲೇ ಸುತ್ತಿಸ್ತಾರೆ. ತುಂಬ ಚೆನ್ನಾಗಿತ್ತು. ಸನ್ಸೆಟ್ ಎಲ್ಲ ನೋಡಬೇಕಾದ್ರೆ ಅಯ್ಯೋ ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್, ನನಗೆ ಕೈಯಲ್ಲೇ ಸಿಗೋಂಗಿತ್ತು. ಆ ಟೈಮಲ್ಲಿ ನಾವೆಲ್ಲ ಸೇರಿಬಿಟ್ಟು ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಅಂತೇಳ್ಬಿಟ್ಟು ಒಂದು ಹಾಡಿದೆಯಲ್ಲ, ಓಲ್ಡ್ ಸಾಂಗ್, ನಾವೆಲ್ಲ ಸೇರಿಬಿಟ್ಟು ಅದನ್ನು ಆಡಿದ್ವಿ. ಅಷ್ಟು ಚೆನ್ನಾಗಿತ್ತು. ಅದೇ ಥರ ನಾನು ನನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಹೋಗಿದ್ದಲ್ವ. ನನ್ನ ಅಪ್ಪ ಅಮ್ಮಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು 18ಗೆ, ಬಟ್ ಅದನ್ನು ಸೆಲೆಬ್ರೇಟ್ ಮಾಡೋಕ್ಕಾಗಿರಲಿಲ್ಲ. ಹಾಗೆ ಸಡನ್ನಾಗಿ ಒಂದು ಪ್ಲ್ಯಾನ್ ಮಾಡಿ ಸಡನ್ನಾಗಿ ಕೇಕ್ ತಂದಿದ್ರಿಂದ ಒಂದು ಚಿಕ್ಕದೊಂದು ಕೇಕ್ ನಾವು ತೊಗೊಂಡ್ವಿ. ಅದನ್ನೇ ಕಟ್ ಮಾಡಿ ನಾವು ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಮತ್ತು ನಾನೊಂದು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ, ನನ್ನ ಈ ಚಾನಲ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ನೀವು ನನಗೆ ಸಪೋರ್ಟ್ ಮಾಡಬೇಕು. ಮತ್ತು ನಿಮಗೆ ಯಾವ್ಯಾವ ಥರದ ವೀಡಿಯೋಸ್ ಬೇಕು ಅಂತ ಹೇಳ್ಬಿಟ್ಟು ಒಂದು ಸತಿ ನನಗೆ ಕಮೆಂಟ್ ಮಾಡಿ. ಅದೇ ಥರ ವೀಡಿಯೋಸ್ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ, ಓಕೆನಾ? ನಿಮಗೂ ಆ ಪ್ಲೇಸಿಗೆ ಹೋಗಬೇಕು ಅಂತ ಅನ್ನಿಸ್ತಿದೆಯಾ ಫ್ರೆಂಡ್ಸ್? ಓಕೆ, ನೀವೆಲ್ಲ ಕಮೆಂಟ್ ಮಾಡಿ. ನಾನು ಫೋನ್ ನಂಬರು, ಡೀಟೇಲ್ಸ್, ಲೊಕೇಶನ್ ಎಲ್ಲ ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಹೋಗಿ ಬನ್ನಿ ಫ್ರೆಂಡ್ಸ್, ಓಕೆನಾ? ನಾವೀಗ ಅಂತ್ಯಾಕ್ಷರಿ ಆಡ್ತಾ ಇರೋದು. ಹಾಡುಗಳು 1-2 ಲೈನ್ ಮಾತ್ರ ಗೊತ್ತಿರೋದು, ಅದನ್ನೇ ನಾವು ಆಡ್ತಾ ಇದ್ದೀವಿ. ರಂಗೇನ ಹಳ್ಳಿ ಹಾಗ ಬಂಗಾರ ಕಪ್ಪ ಕೊಟ್ಟ ರಂಗಾವಿ ರಂಗೇಗೌಡ ರಂಗೇನ ಹಳ್ಳಿ ಹಾಗ ಮತ್ತು ಫ್ರೆಂಡ್ಸ್, ನಾವೆಲ್ಲ ನೈಟ್ ಅಲ್ಲೇ ಇರಬೇಕಾಗಿತ್ತಲ್ವ, ಹಾಗಾಗಿ ನಾವೆಲ್ಲ ಸಾಂಗ್ಸ್, ಡ್ಯಾನ್ಸ್, ಮಕ್ಕಳದ್ದು ಪ್ರೋಗ್ರಾಮ್ಸ್ ಅಂತೆಲ್ಲ ಹೇಳಿ, ಸ್ಕಿಟ್ ಅಂತೆಲ್ಲ ಹೇಳಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್. ನೀವು ಒಂದ್ಸತಿ ಇಲ್ಲಿಗೆ ಬನ್ನಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇಲ್ಲ ಫ್ರೆಂಡ್ಸ್ ಜೊತೆ ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ. ಯಾವಾಗಲೂ ನಾವು ಕೆಲಸ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದರೆ ನಾವು ಮೈಂಡ್ ಯಾವಾಗ ಫ್ರೀ ಆಗೋದು? ಹಾಗಾಗಿ ನೀವೆಲ್ಲರೂ ಬನ್ನಿ ಫ್ರೆಂಡ್ಸ್, ಎಂಜಾಯ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಆಗಲಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದರೂ ಬಂದು ಎಂಜಾಯ್ ಮಾಡೋಕ್ಕೆ ಟ್ರೈ ಮಾಡಿ, ಓಕೆನಾ? ಹಾಲು, ನಂದಿನಿ, ತುಪ್ಪ ಅಂತೆಲ್ಲ ಹೇಳಿ ಆವತ್ತು ನೈಟ್ ಫುಲ್ ನಾವಲ್ಲಿ ಜಾಲಿ ಆಡ್ಕೊಂಡು ಕಳೆದ್ವಿ ಫ್ರೆಂಡ್ಸ್. ಇದಾದಮೇಲೆ ಬೆಳಿಗ್ಗೆ ಒಂದು 6 ಗಂಟೆ ಸೀನ್ ಆಯ್ತಾಯಿತ್ತು. ತುಂಬ ಚೆನ್ನಾಗಿದೆ. ನಮಗೆ ಒಂದು 7 ಗಂಟೆಯಿಂದ 8 ಗಂಟೆ ತನಕ ಒಂದು ರೌಂಡ್ ಕರ್ಕೊಂಡು ಹೋದರು. ಸನ್ರೈಸ್ ತೋರಿಸಿದ್ರು. ಮತ್ತು ಅಲ್ಲಿಂದ ಒಂದು 9:30ಗೆಲ್ಲ ನಮ್ಮನ್ನು ಬಿಟ್ಬಿಟ್ರು. ಇದಾದಮೇಲೆ ನಾವು ನೆಕ್ಸ್ಟ್ ನೀಲೇಶ್ವರದಲ್ಲಿ ಬೇಕಲ್ ಫೋರ್ಟ್ ಅಂತ ಹೇಳ್ಬಿಟ್ಟು ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ. ಜಸ್ಟ್ ಅಲ್ಲಿಂದ ಒಂದು 13 ಕಿಲೋಮೀಟರ್ ಅಷ್ಟೇ ಅಂತ ಇರೋದು. ಬನ್ನಿ ಫ್ರೆಂಡ್ಸ್, ಹೋಗಿ ಬರೋಣ. ಇದಲ್ಲಿ ಒಂದು ಹೋಟೆಲ್ಗೆ ಹೋದಾಗ ಸಿಕ್ಕಿದ್ದು ನಮ್ಮ ಬೇಕಲ್ ಫೋರ್ಟ್ ಏನಿದೆ ಅದರದ್ದೊಂದು ಸೀನ್ ಆಯಿತಾ, ಎಷ್ಟು ಚೆನ್ನಾಗಿದೆ ನೋಡಿ. ಈ ಸೀನ್ಗಳು, ಪೇಂಟಿಂಗ್ ಎಲ್ಲ ಒಂದು ಜಸ್ಟ್ ಕ್ಲಿಕ್ ಮಾಡಿದೆ. ಈಗ ನಾವು ಬೇಕಲ್ ಫೋರ್ಟಿಗೆ ತಲುಪಿದ್ವಿ. ಈ ಹಳೆ ಕಾಲದ ರಾಜರುಗಳೆಲ್ಲ ಹೇಗೆ ಇದನ್ನು ಕಟ್ಟಿದ್ರು ಏನು ಅಂಥೇಳಿ ಒಂದು ಗೊತ್ತಾಗೋದಿಲ್ಲ. ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಅದು ಹೇಗೆ ಅವ್ರಿಗೆ ಹಂಗೆ ಐಡಿಯಾಗಳು ಬರುತ್ತೋ ಏನೋ, ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಸಹ ಬನ್ನಿ, ಇದನ್ನೆಲ್ಲ ನೋಡ್ಕೊಂಡೋಗಿ. ಇದು ಸಮುದ್ರದ ದಡದಲ್ಲಿ ಮಾಡಿರೋಂಥ ಒಂದು ಕೋಟೆ ಆಗಿರ್ತದೆ. ಇದು ಕೇರಳದಲ್ಲಿ ಅತಿ ದೊಡ್ಡ ಕೋಟೆ ಅಂತೆ. ಇದು ಸಮುದ್ರ ದಡದಲ್ಲಿ ಆಗಿರೋದ್ರಿಂದ ಯಾವ ಕೋಟೆ ಮೇಲೆ ಹತ್ತಿ ನಿಂತ್ರೂ ಈ ಸಮುದ್ರದ ಅಲೆಗಳು ಹಂಗೆ ಬಂದು ಬಡಿಯುತ್ತೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿದೆ. ಒಂದು ಗಾಳಿ, ಒಂದು ನೀರಿನ ಶಬ್ದ, ಒಂದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ನನಗದು ಹೇಳೋಕ್ಕಾಗೋದಿಲ್ಲ ಫ್ರೆಂಡ್ಸ್. ನೀವು ಬಂದು ಒಂದು ಸತಿ ನೋಡಿ, ಅಷ್ಟು ಚೆನ್ನಾಗಿದೆ. ಮತ್ತು ಫ್ರೆಂಡ್ಸ್, ಹೌಸ್ ಬೋಟಲ್ಲಿ ಮಾಡಿರುವಂತಹ ಎಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಅದೆಲ್ಲ ನಾನು ವೀಡಿಯೋಸ್ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವೆಲ್ಲ ನೋಡಬೇಕು ಫ್ರೆಂಡ್ಸ್, ನೋಡಬೇಕು, ಲೈಕ್ ಕೊಡಬೇಕು, ಕಮೆಂಟ್ಸ್ ಮಾಡಬೇಕು, ಶೇರ್ ಮಾಡಬೇಕು. ಮತ್ತು ಫ್ರೆಂಡ್ಸ್, ಈ ಕೋಟೆ ಒಳಗೆ ಒಂದು ಬಾವಿ ಇದೆ, ಅದಕ್ಕೆಲ್ಲ ಮೆಟ್ಲಾಗಿ
ತುಂಬ ಚೆನ್ನಾಗಿದೆ. ಮತ್ತು ನೀರು ಶೇಖರಣೆ ಮಾಡ್ಕೊಳ್ಳೋಕೆ ಒಂದು ಟ್ಯಾಂಕ್ ಇದೆ. ಅಲ್ಲಲ್ಲಿ ನಮಗೆ ಸುರಂಗ ಮಾರ್ಗಗಳನ್ನ ನೋಡೋಕೆ ಸಿಗ್ಬೋದು. ಅದೇ ಥರ ಈ ಕೋಟೆ ಮೇಲ್ಗಡೆ ಎಲ್ಲ ಹತ್ತಿ ನಿಲ್ಲಬೇಕಾದ್ರೆ ಆ ಸಮುದ್ರ ಬಂದು ಬಡಿಯುತ್ತಲ್ಲ, ಆ ಅಲೆಗಳ ಶಬ್ದ ಇದೆಲ್ಲ ಕೇಳೋಕ್ಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಎಷ್ಟು ನನ್ನ ಕೈಲಾಗುತ್ತೋ ಅಷ್ಟು ಫೋಟೋಸ್ ವೀಡಿಯೋಸ್ಗಳನ್ನ ನಾನು ನಿಮಗೆ ತೋರಿಸಿದ್ದೀನಿ. ಬಟ್ ನಾನು ಹೇಳ್ತಾ ಇದ್ದೀನಿ, ನೀವು ಇದನ್ನು ಬರೀ ಫೋಟೋದಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರದೆ ನೀವು ಒಂದ್ಸತಿ ಹೋಗಿ ಚೆಂದ ಎಂಜಾಯ್ ಮಾಡಿ ಬನ್ನಿ, ಓಕೆನಾ. ಇನ್ನು ನನ್ನ ಚಾನಲ್ ಅಂತೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಲೇಬೇಡಿ, ಓಕೆನಾ. ಇದು ಹೇಳ್ತಾ ಸಬ್ಸ್ಕ್ರೈಬ್ ಮಾಡಬೇಕಾದ್ರೆ ಅಲ್ಲೊಂದು ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಆಲ್ ಅಂತ ಕೊಟ್ಟರೆ ಮಾತ್ರ ನನ್ನ ವೀಡಿಯೋಸ್ಗಳೆಲ್ಲ ನಿಮಗೆ ಮೊದಲೇ ಬಂದು ಸೇರುತ್ತೆ. ಓಕೆ ಫ್ರೆಂಡ್ಸ್, ಓಕೆ, ಥ್ಯಾಂಕ್ ಯು, ಬಾಯ್.